ಬೇರೆ ಆ್ಯನಿಮಲ್ಸ್ ಬಗ್ಗೆ, ಕಾಡು ಕೋಳಿಗಳ ಬಗ್ಗೆ ಎಲ್ಲ ಹೇಳ್ಕೊತಾರೆ. ಸ್ಕೆಲೆಟನ್ಸು, ಪಿಕಾಕ್ಸು, ಈ ಎಲ್ಲದ್ರ ಬಗ್ಗೆ ಯಾವ್ಯಾವ ಥರ ಸ್ಪೀಸೀಸ್ ಇರುತ್ತೆ ಎಲ್ಲ ಬಗ್ಗೆ ಗೊತ್ತಾಗಿತ್ತು. ನಮ್ಮ ಸ್ಕೂಲಲ್ಲಿ ಇಷ್ಟೆಲ್ಲ ಸೈನ್ಸ್ ಬಗ್ಗೆ ಏನೂ ಜಾಸ್ತಿ ಹೇಳ್ಕೊಡ್ತಿರ್ಲಿಲ್ಲ. ನನಗೂ ಮುಂದೆ ಹೋಗಿ ಸೈನ್ಸ್ ಫೀಲ್ಡಲ್ಲಿ ಏನಾದರೂ ಸೇಲ್ ಮಾಡಬೇಕಂತ ಆಸೆ ಇತ್ತು, ಬಟ್ ಸರಿಯಾದ ಗೈಡೆನ್ಸ್ ಸಿಕ್ಕಿರಲಿಲ್ಲ. ಅದು ಗೂಗಲಲ್ಲಿ ಅಲ್ಲೋ ಇಲ್ಲ ನೋಡಿ ತಿಳ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ಎಲ್ಲ ನಾಲೆಜ್ ಒಂದು ಭಾಳ ಖುಷಿ. ಥ್ಯಾಂಕ್ಸ್. ಚಲೋ ತಂಗ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ. ಥ್ಯಾಂಕ್ಸ್. My father name is Revappa. I'm from Bidar. Now I came to this institution by Srishti Academy. ನಮಗೆ ಈ ಇನ್ಸ್ಟಿಟ್ಯೂಷನ್ ಬಂದು ತುಂಬ ಚೆನ್ನಾಗಿ ಅನಿಸ್ತು. ಒಂಥರ ಎಲ್ಲ ಪ್ರಾಣಿಗಳ ಬಗ್ಗೆ ನಮಗೆ ನಾಲೆಜ್ ಸಿಕ್ತು. ಹಾಗೆ ನಮ್ಮ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಆ್ಯನಿಮಲ್ ಬಗ್ಗೆ ನಾವು ಚೆನ್ನಾಗಿ ನಾಲೆಜ್ ಗೇನ್ ಮಾಡ್ಕೋಬೋದು. ಮತ್ತು ಜಾಸ್ತಿ ಏನು ಹೇಳಲ್ಲ, ಈ ಮ್ಯೂಸಿಯಂ ಹಿಂಗೆ ಬೆಳೆದು ಮುಂದೆ ಒಂದಿನ ಇಡೀ ಇಂಡಿಯಾದಲ್ಲೇ ಬೆಸ್ಟ್ ಮ್ಯೂಸಿಯಂ ಆಗಬೇಕಂತ ಒಂದು ಆಸೆ. ಮತ್ತು ನನ್ನ ಲೈಫಲ್ಲಿ ಇನ್ನೊಂದ್ಸರಿ ಮ್ಯೂಸಿಯಂಗೆ ವಿಸಿಟ್ ಮಾಡಬೇಕಂತ ತುಂಬ ಆಸೆ. ದಟ್ಸ್ ಆಲ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ದಿವ್ಯಾ ದಮನ ಅಡ್ಪತ್ ಅಂತ. ನನ್ನದು ಊರು ಇದೆ ಧಾರವಾಡ ಊರು. ನಾನು ಸೃಷ್ಟಿ ಅಕಾಡೆಮಿಯಿಂದ ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನೋಡೋಕ್ಕೆ ವಿಸಿಟಿಗೆ ಅಂತ ಹೇಳಿ. ನಾನು ಧಾರವಾಡದಲ್ಲಿ ಇಟ್ಕೊಂಡು ನಾನು KCD ಕಾಲೇಜ್ ಅಂತ ಎಲ್ಲ ಗೊತ್ತು, ಆದರೆ ಸೈನ್ಸ್ ಅಲ್ಲಿ ಹಂಗೈತಿ ಹಿಂಗೈತಿ ಸೈನ್ಸ್ ಮಾಡಿದ್ರೆ ಅಷ್ಟೆಲ್ಲ ಭಾಳ ಅಪರ್ಚುನಿಟಿ ಎಲ್ಲ ಸಿಗ್ತಾವೆ ಅಂತ ಕೇಳಿದ್ದೆ. ಆದರೆ ನೋಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಇವತ್ತು ನೋಡಿದೆ. ಸರ್ ತುಂಬ ಚೆನ್ನಾಗಿತ್ತು. ಇಲ್ಲಿ 2000ಕ್ಕಿಂತಲೂ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನ ನಾವು ನೋಡಿದ್ವಿ. ಸೊ ನಾವೆಲ್ಲ ಇಲ್ಲಿ ಎಲ್ಲ ಥರದ ಪ್ರಾಣಿ ಪಕ್ಷಿಗಳನ್ನ ನೋಡಿರಲಿಲ್ಲ. ಇದರಲ್ಲಿ ನಾವು ಏನೋ ಒಂದು 10% ಏನೋ ನೋಡಿದ್ವಿ. 90% ನಮಗೆಲ್ಲ ಏನಂತ ಗೊತ್ತಾಯಿತು. ಮತ್ತು ವಾಪಸ್ಸು ಈ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಏನಿದೆ ಬೆಟರ್ ಆ್ಯಂಡ್ ಬೆಸ್ಟ್, ತುಂಬ ಚೆನ್ನಾಗಿತ್ತು. ಒಬ್ಬ ಏನು ವಿದ್ಯಾರ್ಥಿಗಳಿಗೆ ಅವರು ಅದರಲ್ಲಿ ಬರೀ ಸೈನ್ಸ್ ಅಂದರೆ ಒಬ್ಬ ಗುರುಗಳು ಹೆಂಗೆ ಟೀಚ್ ಮಾಡಬೇಕಂದ್ರೆ ಮಕ್ಕಳಲ್ಲಿ ಅವರು ಸಹಿತ ಮಕ್ಕಳಾಗಿ ಟೀಚ್ ಮಾಡಿದಂಗೆ ನಮಗೆ ಅರ್ಥ ಆಗುತ್ತೆ. ಸೊ ಅಂಥ ಒಂದು ಎಕ್ಸ್ಪ್ಲನೇಷನ್ನ ನೀವು ನಮ್ಗೆ ಕೊಟ್ರಿ. ಸೊ ಥ್ಯಾಂಕ್ ಯು. ಇವು ನಮ್ಮ ಸೃಷ್ಟಿ ಅಕಾಡೆಮಿ ಪರವಾಗಿ ನಾ ಎಲ್ಲರ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನವೀನ್ ಸರ್ ನಮಗೆ ಏನು ಹೊಸ ಪರಿಚಯ ಏನಲ್ಲ, ಹೊಸದಿಂದ ಪರಿಚಯ ಇದೆ. ಯಾಕಂದ್ರೆ ಹೋದ ವರ್ಷ ನಾವು ಇದೇ ಸೃಷ್ಟಿ ಅಕಾಡೆಮಿಯಿಂದ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ. ಸೊ ನಾವು ಹೊರಗಡೆ ನೋಡ್ತೀವಿ, ಎಷ್ಟೋ ಪ್ರಾಣಿ ಪಕ್ಷಿ ನೋಡ್ತೀವಿ, ಸ್ವಲ್ಪ ಕರುಣೆ ತೋರ್ಬಿಟ್ಟು ಏನು ಮಾಡ್ತೀವಿ, ಅಲ್ಲೇ ನಾವು ಸಾಧ್ಯದಷ್ಟು ಅವನ್ನ ಮಣ್ಣು ತೆಗೆದು ತೆಗೆದು ಹಾಕಿಬಿಡ್ತೀವಿ. ಬಟ್ ಅಂಥ ಪ್ರಾಣಿಗಳನ್ನು ಅವರು ನಿಜವಾಗ್ಲೂ ನಮ್ಗೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸುಮಾರು 2000ಕ್ಕಿಂತಲೂ ಅಧಿಕ ನಾವು ಹೊರಗಡೆ ಎಷ್ಟು ಪ್ರಾಣಿ ನೋಡ್ಲಿಕ್ಕೆ ಸಾಧ್ಯ ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ. ಆದರೆ ಈ ಒಂದು ಜೂಲಜಿ ಲ್ಯಾಬಲ್ಲಿ ಸುಮಾರು 2000ಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಪ್ರಭೇದಗಳನ್ನು ನೋಡ್ತಾ ಇದ್ದೀವಿ. ಅವು ನಿಜಕ್ಕೂ ಏನಪ್ಪ ಅಂತಂದ್ರೆ ಯಾವ ಥರ ಅಂದರೆ ಒಂದು ಪ್ರಾಣಿಗಳಲ್ಲಿ ಎಷ್ಟು ವಿಧಗಳಿರ್ತವೆ. ನಾನು ಕೇಳಿದ್ದೆ, ಹೊಸತನ ಕೇಳಿದ್ದೆ, ಒಂದು ಬ್ರೈನ್ ಇರುವಂಥ ಮನುಷ್ಯ ನಾವೇ ಇಷ್ಟು ಏನಪ್ಪ ಅಂದ್ರೆ ಜಾಸ್ತಿ ಇದು ಮಾಡ್ತೇವೆ ಅಂತಲ್ಲಿ 10 ಬ್ರೈನ್ ಇರ್ತಕ್ಕಂಥ ಪ್ರಾಣಿಗಳವ, 10 ಹೊಟ್ಟೆಗಳಿರ್ತಕ್ಕಂಥ ಪ್ರಾಣಿಗಳವ. ಸೊ ಇಷ್ಟೊಂದು ಪ್ರಾಣಿಗಳು ಅದಾವು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಅಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಈ ಕರ್ನಾಟಕ ಕಾಲೇಜ್ ಜಿಯಾಲಜಿ ಲ್ಯಾಬ್ಗೂ ಹಾಗೂ ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ಸೃಷ್ಟಿ ಅಕಾಡೆಮಿಯ ಟೀಮಿಗೂ, ಸೊ ನೀವೆಲ್ಲ ಮುದ್ದು ಮಕ್ಕಳು ಇಲ್ಲಿ ಬಂದು ಈ ಥರ ಒಂದು ಜಿಯಾಲಜಿ ಲ್ಯಾಬನ್ನು ನೋಡಿದ್ರಿ. ಸೊ ಮುಂದೆ ಫ್ಯೂಚರ್ಲಿ ಕೂಡ ನೀವು ಸೈನ್ಸ್ ಮಾಡ್ಬೇಕು ಅನ್ಕೊಂಡ್ರಿ, ಹೌದಾ? ಸೊ ಸೈನ್ಸಲ್ಲಿ ಆಲ್ಮೋಸ್ಟ್ ಬರ್ತಕ್ಕಂಥದ್ದು ಎಲ್ಲವೂ ಆಲ್ಮೋಸ್ಟ್ ಎಲ್ಲರೂ ಸೈನ್ಸ್ ಮಾಡೋರಿದ್ದೀರಿ. ಸೊ ಅವರಿಗೆ ಒಂದು ಬೆಸ್ಟ್ ಒಂದು ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಥರ ಒಂದು ಪ್ರಾಣಿ ಪಕ್ಷಿಗಳಿಗೆ ನೋಡ್ತಿದ್ರೆ ಗೊತ್ತಿಲ್ಲ, ನೋಡಿದ್ರಿ ಬಟ್ ಅವು ಪರ್ಟಿಕ್ಯುಲರ್ ಹಿಂಗ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಪ್ರತಿಯೊಂದಕ್ಕೂ ಹೆಸರು ಬರೆದು ಅದರಲ್ಲಾಗಿರ್ತಕ್ಕಂಥ ಒಂದು ಲಕ್ಷಣ ಏನದವ ಅದನ್ನೆಲ್ಲ ಸರ್ ಚೆನ್ನಾಗಿ ಬಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಮ್ಮ ಸೃಷ್ಟಿ ಅಕಾಡೆಮಿ ಕಡೆಯಿಂದ ಹಾಗೂ ನಮ್ಮ ಮುದ್ದು ಮಕ್ಕಳ ಕಡೆಯಿಂದ ಸೊ ವೈಯಕ್ತಿಕವಾಗಿ ನವೀನ್ ಸರ್ ಹಾಗೂ ಈ KCD ಕಾಲೇಜಿಗೆ ಧನ್ಯವಾದಗಳು. ಥ್ಯಾಂಕ್ ಯು.